ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟೀಸ್ ಕುಕ್ಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಸೋಯಾ ಚಂಕ್ಸಲ್ಲಿ ಚೀಸಿ ಸೋಯಾ ಚಂಕ್ಸ್ ನಗೆಟ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅದಕ್ಕೆ 1 ಕಪ್ ಸೋಯಾ ಚಂಕ್ಸ್, 1 ಚಮಚ ಕೊತ್ತಂಬರಿ, 1 ಚಮಚ ಅಚ್ಚಕಾರದ ಪುಡಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿಮೆಣಸನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನೇನು ಸೋಯಾ ಚಂಕ್ಸನ್ನು ತಗೊಂಡಿದ್ದೀನಿ ಅದನ್ನು ಈ ಕುದಿಯ ನೀರಲ್ಲಿ ಹಾಕಿದ ಮೇಲೆ 1 ನಿಮಿಷ ಅದರಲ್ಲಿ ಹಾಗೇನೆ ಬಿಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. 30 ಸೆಕೆಂಡ್ ಇದರಲ್ಲೇ ಬಿಡೋಣ. ನೋಡಿ ಇದೀಗ ಆಗಿದೆ. ಇದನ್ನು ಸೋಸಿ ಚಪ್ಪೆ ನೀರಿಗೆ ಹಾಕೋಣ. ಇದೀಗ ಸೋಯಾ ಚಂಕ್ಸ್ ಆಗಿದೆ. ಇದರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ, ಸ್ವಲ್ಪನೂ ಕೂಡ ನೀರಿರಬಾರ್ದು, ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ನೀರು ಪೂರ್ತಿಯಾಗಿ ಡ್ರೈನ್ ಆಗಬೇಕು. ಈ ಥರ ತರಿಯಾಗಿ ಪಲ್ಸ್ ಮಾಡ್ಕೊಂಡು ಬರಬೇಕು. ಇದನ್ನು ಮಿಕ್ಸರ್ನಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ಹಾಗೂ ನಾನಿಲ್ಲಿ 5 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಪ್ಲೇನ್ ಕಾರ್ನ್ಫ್ಲೇಕ್ಸನ್ನು ತೊಗೊಂಡಿದ್ದೀನಿ, ಚೀಸನ್ನು ರೆಕ್ಟ್ಯಾಂಗ್ಯುಲರ್ ಆಗಿ ಸ್ಮಾಲ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಗೂ 1 ಟೀ ಸ್ಪೂನ್ ಮೈದಾವನ್ನು ತೊಗೊಂಡಿದ್ದೀನಿ. ಅದನ್ನೀಗ ಹೇಗೆ ಮಾಡೋದಂತ ನೋಡೋಣ. ಈಗ ನಾನಿಲ್ಲಿ 5 ಆಲೂಗಡ್ಡೆನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಈ ಥರ ನುಣ್ಣಗೆ. ಅದಕ್ಕೆ ಈಗ ನಾವು ಸೋಯಾ ಚಂಕ್ಸನ್ನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ 1 ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಜೀರಾ ಪೌಡರ್, 1/2 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಚಿಲ್ಲಿನ ನುಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನೂ ತುಂಬ ಮೆತ್ತಗೆ ಆಗಬಾರ್ದು. ಸೋಯಾ ಚಂಕ್ಸಲ್ಲಿ ನೀರಿದ್ದಾಗಿ ನೋಡ್ಕೊಳ್ಳಿ, ನೀರಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೋಯಾ ಚಂಕ್ಸನ್ನು ಜಾಸ್ತಿ ಬಿಸಿ ನೀರಲ್ಲಿ ಬಿಡಬೇಡಿ, ಕುದಿಯೋ ನೀರಿಗೆ ಹಾಕಿ 30 ಸೆಕೆಂಡ್ ಆದ ಕೂಡಲೇ ತೆಗೆದುಬಿಡಿ, ಇಲ್ಲಾಂದರೆ ತುಂಬ ಮೆತ್ತನೆ ಆಗುತ್ತೆ. ತುಂಬಾ ಮೆತ್ತಗಾದರೆ ಬೈಂಡಿಂಗ್ ಚೆನ್ನಾಗಿ ಬರಲ್ಲ. ಈಗ ಇದು ಆಗಿದೆ. ಈ ಹಂತದಲ್ಲಿ ಉಪ್ಪು ಖಾರನೆಲ್ಲ ಒಮ್ಮೆ ನೋಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿ ಕಲಿಸ್ಕೊಳ್ಳಿ. ನೀವು ಇದು ಕಾರ್ನ್ಫ್ಲೇಕ್ಸ್ ಇಲ್ಲ ಅಂದರೆ ಬ್ರೆಡ್ ಕ್ರಮ್ಸಲ್ಲೂ ಸಹ ಹೊರಡಿಸಿ ಮಾಡ್ಕೋಬೋದು. ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಅದನ್ನು ಹಾಕಿ ಮಾಡಿ. ಈಗ ಇದಾಗಿದೆ. ಈಗ ಇದು ಆಗಿದೆ. ಈ ಥರ ಉಂಡೆ ಮಾಡಿ ಇದಕ್ಕೆ ಒಂದೊಂದೇ ಚೀಸ್ ಫಿಲ್ಲಿಂಗನ್ನು ಹಾಕೋಣ. ಈ ಥರ ಈ ಥರ ಚೀಸ್ ಫಿಲ್ಲಿಂಗ್ ಮಾಡಿಟ್ಕೊಳ್ಳೋಣ.
ವೀಕ್ಷಕರೇ, ಈಗ ಇದು ಈ ಥರ ನಾನು ಎಲ್ಲ ಒಂದೊಂದೇ ಚೀಸನ್ನು ಫಿಲ್ ಮಾಡಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾರ್ನ್ಫ್ಲೇಕ್ಸನ್ನು ಏನು ತೊಗೊಂಡಿದ್ದೀವಲ್ಲ ಅದನ್ನು ಕೈಯಲ್ಲಿ ಸ್ವಲ್ಪ ಹೀಗೆ ಕ್ರಷ್ ಮಾಡೋಣ. ಬೇಕಾದರೆ ಮಿಕ್ಸಿಗೆ ಹಾಕಿನೂ ಪಲ್ಸ್ ಮಾಡ್ಕೋಬೋದು. ಈಗ ನಾನು ಮೈದಾ ಮತ್ತು ಕಾರ್ನ್ಫ್ಲೋರನ್ನು ಏನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಏನು ಚೀಸ್ ಫಿಲ್ಲಿಂಗ್ ನಗೆಟ್ಸ್ ಇದೆಯಲ್ಲ ಇದನ್ನು ಒಂದೊಂದಾಗಿ ಈ ಥರ ನೀರಲ್ಲಿ ಹೊರಳಿಸಿ ಈಗ ಈ ಕಾರ್ನ್ಫ್ಲೇಕ್ಸಲ್ಲಿ ಇದು ಮಾಡೋಣ. ಆಮೇಲೆ ಈ ಥರ ಒಂದೊಂದೇ ಎಲ್ಲವನ್ನು ಮಾಡ್ಕೋಬೇಕು. ವೀಕ್ಷಕರೇ, ಈಗ ಈ ಥರ ನಾನು ಕಾರ್ನ್ಫ್ಲೇಕ್ಸ್ನಲ್ಲಿ ನಗೆಟ್ಸ್ನ ಹೊರಳಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ಬರೋಣ. ಇದನ್ನು ಹದವಾದ ಬೆಂಕಿಯಲ್ಲಿ ಹುರಿದು ತೆಗೀರಿ. ಹೀಗೆ ಒಂದೊಂದು ನಗೆಟ್ಸನ್ನು ಹುರಿದು ತೆಗೆಯೋಣ. ವೀಕ್ಷಕರೇ, ರುಚಿಯಾದ ಚೀಸಿ ನಗೆಟ್ಸ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.